ಅಲ್ಲ ಚಿನ್ನು ಮರಿ. ಅಯ್ಯೋ ಅದಾ ಜೈನ್ ಸರ್ ನಮ್ಮ ಮನೆಗೆ ಬರ್ತಾರಲ್ಲ, ಅವರು ಅವ್ರ ಹೆಂಡತಿ ಹತ್ರ ಮಾತಾಡುವಾಗ ಚಿನ್ನು ಮರಿ ಅಂತ ಕರಿತಿರ್ತಾರೆ. ಹಾಗೆ ನಿಮ್ಮನ್ನು ನೋಡಿದಾಗ ಆ ರೀತಿ ಕರಿಬೇಕನ್ನಿಸ್ತು, ಅದಕ್ಕೆ ಕರೆದೆ. ಆದರೂ ನೀವು ಯಾಕೆ ಇಷ್ಟೊಂದು ಗಾಬರಿಯಲ್ಲಿದ್ದೀರಾ? ಏನಿಲ್ಲ, ನಾನೇನೋ ಯೋಚನೆ ಮಾಡ್ತಾ ನಿಂತಿದ್ದೆ ಅಲ್ವಾ, ನೀವು ಸಡನ್ನಾಗಿ ಬಂದುಬಿಟ್ರಿ, ಗಾಬರಿ ಆಯಿತು. ನನ್ನ ವಿಷಯ ಬಿಡಿ, ನೀವು ಎಲ್ಲೆಲ್ಲಿ ಹೋಗಿದ್ರಿ? ಅಯ್ಯೋ ಅದೆಲ್ಲ ಹೇಳೋಕ್ಕಿಂತ ಮುಂಚೆ ನಿಮ್ಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ನೀವು ಕೊಟ್ಟಿದ್ದ ಧೈರ್ಯದಿಂದಾನೆ ನನ್ನ ಮನಸ್ಸಲ್ಲಿ ಏನೇನಿತ್ತು ಅದನ್ನೆಲ್ಲ ವಿಶ್ವನ ಹತ್ರ ಹೇಳ್ಕೊಬಿಟ್ಟೆ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಅಯ್ಯೋ ಥ್ಯಾಂಕ್ಸ್ ಎಲ್ಲ ಇರಲಿ, ನೀವು ಹೇಳಿದ್ದಕ್ಕೆ ಅವ್ರು ಏನಂತ ರಿಯಾಕ್ಟ್ ಮಾಡಿದ್ರು? ಅವರು ಅವ್ರ ಮನಸ್ಸಿನಲ್ಲಿ ಇದ್ದಿದ್ದೆಲ್ಲ ಹೇಳ್ಕೊಂಡ್ರಾ? ಅಯ್ಯೋ ಇಲ್ಲ ಚಂದನ ಅವರೇ, ನಿನ್ನ ಮೇಲೆ ನನಗೆ ಆ ರೀತಿ ಯಾವುದೇ ಭಾವನೆಗಳಿಲ್ಲ. ಅವಳು ಇನ್ನೂ ನನ್ನ ಮನಸ್ಸಲ್ಲೇ ಇದ್ದಾಳೆ, ಅವಳನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ದ. ಅದಕ್ಕೆ ನೀವೇನು ಹೇಳಿದ್ರಿ? ಅದಕ್ಕೆ ನಾನು ನನ್ನ ಮನಸ್ಸಲ್ಲಿ ಏನೇನಿದೆ ಅದನ್ನೆಲ್ಲ ನಿನ್ನ ಹತ್ರ ಹೇಳ್ಕೊಂಡಿದ್ದೀನಿ. ಇವತ್ತು ಅವಳನ್ನ ಮರೆಯೋದಕ್ಕಾಗದೇ ಇದ್ದರೂ ಮುಂದೊಂದು ದಿವಸ ಅವಳನ್ನು ಮರೆತು ನನ್ನ ಮೇಲೆ ಖಂಡಿತವಾಗ್ಲೂ ನಿಂಗೆ ಪ್ರೀತಿ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಆ ಕ್ಷಣಕ್ಕೋಸ್ಕರ ನಾನು ಕಾಯ್ತೀನಿ ಅಂತ ಹೇಳಿ ಬಂದೆ. ಒಳ್ಳೇದಾಯಿತು, ಸರಿಯಾಗೇ ಹೇಳಿದ್ದೀರಾ. ಹಾಗಂತ ಇಲ್ಲಿಗೆ ಬಿಡಬಾರ್ದು, ನಿಮ್ಮ ಪ್ರಯತ್ನ ಮುಂದುವರಿಸ್ಬೇಕು. ಮುಂದಿನ ಸತಿ ಅವ್ರು ಸಿಕ್ಕಾಗ ನೋಡು, ಎಷ್ಟು ದಿವಸ ಅಂತ ಅವಳನ್ನ ನಿನ್ನ ಮನಸ್ಸಿನಲ್ಲೇ ಇಟ್ಕೊಂಡಿರ್ತೀಯ, ಬಿಟ್ಟು ಹೋಗಿರೋಳಿಗೋಸ್ಕರ ಇನ್ನೂ ಎಷ್ಟು ದಿವಸ ಅಂತ ಕಾಯ್ತೀಯ. ಆದರೆ ನಾನು ನಿನ್ನ ಪ್ರೀತಿಗೋಸ್ಕರ ಹಂಬಲಿಸ್ತಾನೇ ಇದ್ದೀನಿ. ಇವತ್ತು ಹೇಳಿದ ಮಾತು ಇನ್ನು ಸ್ವಲ್ಪ ಹೊತ್ತಲ್ಲಿ ಮರ್ತು ಹೋಗ್ಬಿಡ್ಬೋದು, ಆದರೆ ನನ್ನ ಪ್ರೀತಿ ಮಾತ್ರ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನಾನು ಮುದುಕಿ ಆದರೂ ನೀನು ಮುದುಕ ಆದ್ರೂ ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ನಿನ್ನೇ ಮದುವೆ ಆಗಬೇಕು, ಕೊನೆಗಳಿಗೆಲ್ಲಾದರೂ ನಿನ್ನೇ ಮದುವೆ ಆಗ್ತೀನಿ ಅಂತ ನಂಗೆ ಮಾತು ಕೊಡು ಅಂತ ಮಾತು ತೊಗೊಂಡ್ಬಿಡಿ. ಒಳ್ಳೆ ಐಡಿಯಾ ಕೊಟ್ಟಿದ್ರೆ ಚಂದನ ಅವರೇ. ಅವ್ನು ಮಾತು ಕೊಟ್ಟರೆ ಅದನ್ನು ನಡೆಸ್ಕೊಡ್ಲೇಬೇಕು, ಹಾಗೆ ಮಾಡೇ ಮಾಡ್ತೀನಿ. ಚಂದನ ಅವರೇ, ಆದರೆ ನೀವು ಅವನನ್ನು ಇದುವರೆಗೂ ಮೀಟೇ ಮಾಡಿಲ್ಲ, ಒಂದೇ ಮನೇಲಿದ್ದು ಇದುವರೆಗೂ ಮೀಟ್ ಮಾಡಿಲ್ಲ ಅಂದರೆ ಹೇಗೆ ಹೇಳಿ? ಅಂದರೆ ನನಗೆ ಹೊಸಬ್ರ ಹತ್ರ ಮಾತಾಡೋಕ್ಕೆ ಸ್ವಲ್ಪ ಮುಜುಗರ ಆಗುತ್ತೆ. ಇವತ್ತು ನಿಮ್ಮ ಮುಜುಗರನ ದೂರ ಇಟ್ಟು ಬಂದು ಮೀಟ್ ಮಾಡಬೇಕಷ್ಟೆ. ಒಂದು ಕೆಲಸ ಮಾಡಿ, ಲಾನಲ್ಲಿ ವೇಟ್ ಮಾಡ್ತೀರಿ, ನಾನು ಹೋಗಿ ಅವನ್ನ ಕರ್ಕೊಂಡು ಬಂದುಬಿಡ್ತೀನಿ, ಓಕೆನಾ?